ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಇಸ್ರಾಯೇಲ್ ದೇವರ ವಾಗ್ದಾನ ದೇಶ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಆದಿಕಾಂಡ 15ನೇ ಅಧ್ಯಾಯ 18ರಿಂದ 21ನೇ ವಾಕ್ಯ. ಆ ದಿನದಲ್ಲಿ ಯೆಹೋವನು ಅಬ್ರಾಮನ ಸಂಗಡ ಒಡಂಬಡಿಕೆ ಮಾಡಿಕೊಂಡು ಐಗುಪ್ತ ದೇಶದ ನದಿಯಿಂದ ಯುಫ್ರೇಟಿಸ್‌ನ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ ಅಂದನು. ಅಂದರೆ ಕೇನಿಯರು, ಕೆನಿಜಿಯರು, ಕದ್ಮೋನಿಯರು, ಹಿತ್ತಿಯರು, ಪೆರಿಜಿಯರು, ರೆಫಾಯರು, ಅಮೋರಿಯರು, ಕಾನಾನ್ಯರು, ಗಿರ್ಗಾಷಿಯರು, ಎಬುಸಿಯರು ವಾಸವಾಗಿರುವ ದೇಶವನ್ನು ಕೊಡುವೆನೆಂದು ವಾಗ್ದಾನ ಮಾಡಿದನು. ಆಮೆನ್. ಇಂದು ನೆಲೆಗೊಂಡಿರುವ ವಾಗ್ದಾನ ದೇಶ ಇಸ್ರಾಯೇಲ್ ಮತ್ತು ಅದರ ಸುತ್ತಲೂ ಇದೆ. ಕಾನಾ ಮತ್ತು ಪ್ರಾಚೀನ ಇಸ್ರಾಯೇಲ್ ಪ್ರಕಾರ ಪೆನ್ಸಿಲ್ವೇನಿಯಾ ವಿಶ್ವವಿದ್ಯಾನಿಲಯದ ಪುರಾತನ ಮತ್ತು ಮಾನವಶಾಸ್ತ್ರದ ಮ್ಯೂಸಿಯಂ ಕಾನಾ ಎಂದು ಕರೆಯಲ್ಪಡುವ ಭೂಮಿ ದಕ್ಷಿಣ ಲೆಬನಾನ್ ಪ್ರದೇಶದಲ್ಲಿ ನೆಲೆಗೊಂಡಿದೆ. ಇದು ಇಂದು ಇಸ್ರಾಯೇಲ್, ವೆಸ್ಟ್ ಬ್ಯಾಂಕ್ ಅಂಡ್ ಗಾಜಾ, ಯೋರ್ದಾನ್ ಮತ್ತು ಸಿರಿಯಾ ಮತ್ತು ಲೆಬನಾನ್ ದಕ್ಷಿಣ ಭಾಗಗಳನ್ನು ಒಳಗೊಂಡಿದೆ. ಆದರೂ ಆದಿಕಾಂಡ 15:18 ಪ್ರಕಾರ ಐಗುಪ್ತ ದೇಶದ ನದಿಯಿಂದ ಯುಫ್ರೇಟಿಸ್ ಮಹಾನದಿಯವರೆಗೂ ಈ ದೇಶವನ್ನೆಲ್ಲ ನಿನ್ನ ಸಂತತಿಯವರಿಗೆ ಕೊಟ್ಟಿದ್ದೇನೆ. ಅಂದರೆ ಐಗುಪ್ತ ದೇಶದ ನೈಲ್ ನದಿಯಿಂದ ಇರಾನ್ನ ಯುಫ್ರೇಟಿಸ್ ನದಿಯವರೆಗೆ, ಮತ್ತು ಇದು ಸೌದಿ ಅರೇಬಿಯಾದ 30% ಭೂಮಿಯನ್ನು ಒಳಗೊಂಡಿದೆ. ಇದೀಗ ಇಸ್ರಾಯೇಲ್ನ ಸರ್ವಶಕ್ತ ದೇವರಿಂದ ಅವರಿಗೆ ವಾಗ್ದಾನ ಮಾಡಿದ ದೇಶವನ್ನು ವಾಸ್ತವದಲ್ಲಿ 10% ಸಹ ಹೊಂದಿಕೊಂಡಿಲ್ಲ. ಎಲಿಟ್ಜರ್ ಹಳೆಯ ಒಡಂಬಡಿಕೆಯ ಉಲ್ಲೇಖಗಳು ಮತ್ತು ಸ್ಥಳದ ಹೆಸರುಗಳ ಸಂಪತ್ತನ್ನು ಲೆಬನಾನ್ ದೇವರ ವಾಗ್ದಾನ ದೇಶದ ಭಾಗವಾಗಿದೆ ಎಂದು ಸಾಬೀತುಪಡಿಸಲು ತಂದರು. ಇದು ಸೀಮಿತ ಭರವಸೆ ಅಡಿಯಲ್ಲಿ ಇದು ಟರ್ಕಿಯ ಅಲೆಕ್ಸಾಂಡ್ರಿಯಾ ಕೊಲ್ಲಿಯನ್ನು ತಲುಪುತ್ತದೆ. ಲೆಬನಾನ್ ಮತ್ತು ಪಶ್ಚಿಮ ಸಿರಿಯಾವನ್ನು ಒಳಗೊಂಡಿದೆ ಅಥವಾ ವಿಸ್ತರಿತ ಭರವಸೆ ಇದು ಸೌದಿ ಅರೇಬಿಯಾ ಮತ್ತು ಇರಾನ್ ದಕ್ಷಿಣ ಭೂಮಿಯನ್ನು ಒಳಗೊಂಡಿದೆ. ಇಸ್ರಾಯೇಲ್ ವಾಗ್ದಾನ ದೇಶ ಎಂದು ಮತ್ತೊಂದು ತಿಳುವಳಿಕೆಯು ಆದಿಕಾಂಡ 17ರಿಂದ ಬಂದಿದೆ. ಅಲ್ಲಿ ಅಬ್ರಹಾಮನ ಮತ್ತು ಅವನ ಸಂತತಿಯೊಂದಿಗೆ ದೇವರ ಒಡಂಬಡಿಕೆಯನ್ನು ದೃಢೀಕರಿಸಲಾಗಿದೆ ಮತ್ತು ದೇವರು ಅಬ್ರಹಾಮನ ಸಂತತಿಯ ದೇವರಾಗಲು ಮತ್ತು ಅವರಿಗೆ ಶಾಶ್ವತ ಹಿಡುವಳಿಗಾಗಿ ಕಾನಾನ್ ದೇಶವನ್ನು ಉಡುಗೊರೆಯಾಗಿ ನೀಡುತ್ತಾನೆ. ಇಸ್ರಾಯೇಲ್ನ ಶತ್ರುಗಳು ನಾಚಿಕೆ ಪಡುವರು. ಕೀರ್ತನೆಗಳು 83ನೇ ಅಧ್ಯಾಯ 16ರಿಂದ 18ನೇ ವಾಕ್ಯ. ನಾಚಿಕೆಯು ಅವರ ಮುಖವನ್ನು ಕವಿಯಲಿ, ಯೆಹೋವನೇ, ಆಗ ಅವರು ನಿನ್ನ ಹೆಸರನ್ನು ಕೇಳಿಕೊಂಡು ಬಂದಾರೋ. ಅವರು ನಿರಂತರವೂ ಆಶಾಭಂಗದಿಂದ ಕಳವಳಗೊಳ್ಳಲಿ, ಅಪಮಾನದಿಂದ ನಾಶವಾಗಲಿ. ಆಗ ಯೆಹೋವ ನಾಮದಿಂದ ಪ್ರಸಿದ್ಧನಾದ ನೀನೊಬ್ಬನೇ ಭೂಲೋಕದಲ್ಲೆಲ್ಲ ಸರ್ವೋನ್ನತನೆಂದು ಗ್ರಹಿಸುವರು. ಆಮೇನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.